ನಾವು ಆಲ್ರೆಡಿ 20ಗೆ ಬರೋ ಅಷ್ಟೊತ್ತಿಗೆ ಕೆಟ್ಟದ್ದೆಲ್ಲ ತಿಂದ್ಬಿಟ್ಟಿರ್ತೀವಿ ಈಗಿನ ಕಾಲದಲ್ಲಿ. ಹಾಗಾಗಿ ನೀವು 20ಸ್ನಲ್ಲಿ ಜಿಮ್ಮಿಗೆ ಹೋಗಬೇಕಾಗತ್ತೆ. ಅದೇ ನನ್ನ ಅಟ್ಲೀಸ್ಟ್ ಜನ್ರೇಷನಲ್ಲೇ ನಾವು 20ಸಲ್ಲೆಲ್ಲ ಏನೂ ತಿಂದೇ ಇರಲಿಲ್ಲ ಹೊರಗಡೆ. ಸೊ ಹಾಗಾಗಿ ನಾವು ಈಗ ನೋ ಪಿಜ್ಜಾ ಬರ್ಗರ್ಸ್ ಇಲ್ಲ, ಆಗ ಇದೇ ಇರಲಿಲ್ಲ. ಅವಾಗ ಗೋಬಿ ಮಂಚೂರಿಯನ್ನೇ ಇರಲಿಲ್ಲ. ಅಂದರೆ ಆ ಥರದ್ದು ನಾನು ಇಂಜಿನಿಯರಿಂಗ್ ಎಲ್ಲ ಓದ್ತಿದ್ದೆ, ಅಂದ್ರೆ ಮೇ ಬಿ ಪಾನಿಪುರಿ ಅಂತಂದ್ರೆ. ಸೊ ಆ ಥರದ್ದು ಇದ್ದಿದ್ದರಿಂದ. ಸೊ ಈಗ ನಾವು ಇನಿಷಿಯಲ್ ಆಗಿ ಅದು ಶುರು ಮಾಡ್ಕೊಂಡಿರೋದ್ರಿಂದ ಆ ಕಾನ್ಷಿಯಸ್ನೆಸ್ ಇರಬೇಕು, ನನಗೆ ಬೇಕು, ಅದು ನೆಸೆಸಿಟಿ ಇದೆ. ಯಾಕಂದರೆ ನಾನು ಲೈಫ್ ಸ್ಟೈಲೇ ಆ ಥರ ಆಗೋಗಿರೋದ್ರಿಂದ ಅದಕ್ಕಾಗಿ ಇಂಪಾರ್ಟೆನ್ಸ್ ಕೊಡಬೇಕು. ಇಲ್ಲಾಂದರೆ ನಾಳೆ ಈಗ ಡಾಕ್ಟ್ರ್ ಹೇಳಿದ್ಮೇಲೆ ಮಾಡೋದಕ್ಕಿಂತ ಸೊ ಅದಕ್ಕೆ ಒಂದು ಇಡಬೇಕಾಗತ್ತೆ ಸಪ್ರೇಟಾಗಿ ಎಕ್ಸಸೈಸ್ ಆ ಥರದ್ದಕ್ಕೆ. ಅದೇ ಹಾಬೀಸ್ದು ಏನಕ್ಕೆ ಅಂದರೆ, ಒಂದು ಕೆಲವರಿಗೆ ಮೇ ಬಿ ಅವರು ಹ್ಯಾಂಡ್ಲ್ ಮಾಡ್ಕೊಳ್ಬಲ್ಲರು ವಿತೌಟ್ ಹಾಬೀಸು, ಅಥವಾ ಅವರು ಮೇ ಬಿ ವರ್ಕ್ನ ಎಂಜಾಯ್ ತುಂಬ ಮಾಡ್ತಾ ಇದ್ದಾರೆ, ಅಥವಾ ವರ್ಕ್ ಸ್ಟ್ರೆಸ್ ಕಮ್ಮಿ ಇದೆ, ಅಥವಾ ಟಾಕ್ಸಿಕ್ ಪೀಪಲ್ ಕಮ್ಮಿ ಇದ್ದಾರೆ, ಆ ಥರದವ್ರಿಗೆ ಓಕೆ. ಇಲ್ಲ ಅಂದರೆ ಕೆಲವರಿಗೆ ಡೈವರ್ಷನ್ ಬೇಕಾಗತ್ತೆ.